ಹಲೋ ವ್ಯೂವರ್ಸ್, ಎಲ್ಲರೂ ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ದೇವರ ನಾಮಜಪ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಕಮೆಂಟ್ಸಲ್ಲಿ ನೀವು ತೋರಿಸ್ತಾ ಇರೋ ಪ್ರೀತಿಗೆ, ನಿಮ್ಮ ಬ್ಲೆಸ್ಸಿಂಗ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಎನರ್ಜಿ ಕ್ಲೇಮ್ ಆಗಬೇಕು ನಿಮಗೆ ಅಂತಂದರೆ ಎನರ್ಜಿ ಎಕ್ಸ್ಚೇಂಜ್ ಇಲ್ಲಿ ಬರೋ ಮೆಸೇಜಸ್ಗೆ ಸೊ ಎನರ್ಜಿ ಎಕ್ಸ್ಚೇಂಜ್ ಆದರೆ ನಿಮಗೆ ಪಾಸಿಟಿವಿಟಿ ಕ್ಲೇಮ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಪ್ರೈವೇಟಾಗಿ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಡೌಟ್ಸ್ ಇದ್ದರೆ, ಕ್ಲಿಯರಿಟಿ ಮಾಡ್ಕೋಬೇಕು ಅಂತಂದರೆ ನೀವು ಪರ್ಸನಲ್ ಬುಕ್ಕಿಂಗ್ನ ಮಾಡ್ಕೋಬಹುದು. ಎನಿ 3 to 5 ಕ್ವಶನ್ಸ್ 1000 ರೂಪೀಸು. ಸೊ ನನ್ನ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿದ್ರೆ ನಿಮಗೆ ಬುಕ್ಕಿಂಗ್ ಸಿಗತ್ತೆ. ಸೊ ಇವತ್ತು ನನಗೆ ಇವತ್ತಿನಿಂದ ಮುಂದಿನ 1 ವರ್ಷಗಳ ಕಾಲ ನಿಮ್ಮ ಜೀವನದ ಬಗ್ಗೆ ಯೂನಿವರ್ಸು ಮೆಸೇಜ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ನನಗೆ ಮೆಸೇಜ್ ಚಾನಲ್ ಆಯಿತು. ಸೊ ಹಾಗಾಗಿ ನಾನು ಮುಂದಿನ 1 ವರ್ಷಗಳ ಕಾಲ ಇದು ಯಾವಾಗ ನಿಮ್ಮ ಮುಂದೆ ಬರುತ್ತೆ, ಅಂದಿನಿಂದ ಮುಂದಿನ 1 ವರ್ಷಗಳ ಕಾಲ ನಿಮ್ಮ ಜೀವನ ಹೇಗಿರುತ್ತೆ ಮತ್ತು ನಿಮ್ಗೆ ಏನೇನು ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸಿಂದ, ಅದನ್ನು ಇವತ್ತು ನಾನು ಮೆಸೇಜ್ ಚಾನಲ್ ಮಾಡ್ತಾಯಿದ್ದೀನಿ. ಏನೇನು ರೆಸೊನೇಟ್ ಆಗುತ್ತೆ ತಗೊಳ್ಳಿ. ಒಂದೇ ಕಾರ್ಡ್ಗೆ 4-5 ಥರ ಮೆಸೇಜ್ ಬರಬಹುದು, ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನೋಡ್ತಾ ಇರೋರ ಎನರ್ಜಿ ಪಿಕ್ ಆಗುತ್ತೆ ಇಲ್ಲಿ. ಆಗ ಅದು ಒಬ್ಬೊಬ್ರದ್ದು ನನಗೇನು ಮೆಸೇಜ್ ಇಂಟ್ಯೂಷನಲ್ಲಿ ಬರ್ತಾ ಹೋಗುತ್ತೆ, ನನ್ನ ದೇವರಿಂದ ಏನು ಮೆಸೇಜ್ ಆಗುತ್ತೆ ಚಾನಲ್ ಆಗುತ್ತೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೇನು ರೆಸೊನೇಟ್ ಆಗುತ್ತೆ ತಗೊಳ್ಳಿ. ಸೊ ಹಾಗಿದ್ರೆ ಬನ್ನಿ ಮೆಸೇಜನ್ನು ನೋಡೋಣ. ಫಸ್ಟ್ಗೆ 10 of Wands. ಸೊ ತುಂಬ ಬರ್ಡನನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ಈ ವರ್ಷ ಅಥವಾ ಇಷ್ಟು ದಿನಗಳ ಕಾಲ. ಈಗ ಮುಂದೆ ಬರುವಂತಹ ದಿನಗಳಲ್ಲಿ ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಇದೆ ಅದು ಕಂಪ್ಲೀಷನ್ ಆಗುತ್ತೆ, ಬರ್ಡನ್ ರೆಡ್ಯೂಸ್ ಆಗುತ್ತೆ. ನೀವು ಇದರಿಂದ ಏನು ಪಾಠ ಕಲಿಯಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂದರೆ, ಯಾವುದಕ್ಕೆ ಎಷ್ಟು ಪ್ರಯಾರಿಟಿ ಕೊಡಬೇಕು, ಯಾರಿಗೆ ಎಷ್ಟು ಪ್ರಯಾರಿಟಿ ಕೊಡಬೇಕು, ಯಾವುದು ಫಸ್ಟ್ ಮಾಡಬೇಕು, ಯಾವುದು ಆಮೇಲೆ ಮಾಡಬೇಕು ಅಂತ ನೀವು ಅದನ್ನು ಬೈಫಕೇಟ್ ಮಾಡ್ಕೊಳ್ಳೋ ಅಂತಹ ಸ್ಕಿಲ್ಲನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಕಡೆ ನೀವು ಗಮನ, ಎಲ್ಲದಕ್ಕೂ ಒಂದೇ ಎಫರ್ಟ್ ಹಾಕೋದಲ್ಲ ಅಥವಾ ಎಲ್ರಿಗೂ ಒಂದೇ ಎನರ್ಜಿ ಕೊಡೋದಲ್ಲ. ಕೆಲವ್ರಿಗೆ ಎಷ್ಟು ಎನರ್ಜಿ ಕೊಡಬೇಕು ಅಷ್ಟೇ ಎನರ್ಜಿ ಕೊಡಬೇಕು. ಯಾವ ಕೆಲಸಕ್ಕೆ ಪ್ರಿಯಾರಿಟಿ ಫಸ್ಟ್ ಕೊಡಬೇಕು ಅದಕ್ಕೆ ಕೊಡಬೇಕು. ಆದರೆ ನೀವು ಏನು ಮಾಡ್ತಾಯಿದ್ರೆ ಎಲ್ಲದಕ್ಕೂ ಈಕ್ವಲ್ ಆಗಿ ಕೊಡ್ತಾ ಇದ್ದಾರೆ. ಇದರಿಂದ ಹೊರಗಡೆಯವ್ರಿಗೆ ಏನೂ ತೊಂದರೆ ಆಗ್ತಾಯಿಲ್ಲ, ಬಟ್ ನಿಮಗೆ ತುಂಬ ಬರ್ಡನ್ ಅನ್ನಿಸ್ತಾ ಇದೆ, ಅಷ್ಟು ಕ್ಯಾರಿ ಮಾಡೋದು ಕಷ್ಟ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಮಾಡೋ ಕೆಲಸಗಳನ್ನ ಅರ್ಧಕ್ಕೆ ಬಿಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಯಾರಿಟಿ ಮಾಡೋದನ್ನು ಕಲ್ತ್ಕೊಳ್ಳಿ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಮೆಸೇಜನ್ನು ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಕಂಪ್ಲೀಷನ್ ಆಗ್ತಾಯಿದೆ. ನಂಬರ್ 10 ಒಂದು ಕಂಪ್ಲೀಷನ್ ತೋರಿಸುವಂತಹ ನಂಬರು. ಹಾಗಾಗಿ ಅದೆಲ್ಲ ಯೋಚನೆ ಮಾಡಬೇಡಿ, ಆ ಒಂದು ಸ್ಕಿಲ್ಲು ನಿಮಗೆ ಯೂನಿವರ್ಸಿಂದ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ನೀವು ಅದನ್ನು ಕಲ್ತ್ಕೋತೀರ. ಯಾರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು, ನಿಮ್ಮ ಜೀವನಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು, ಬರೋ ಆದಾಯದಲ್ಲಿ ನಿಮಗೆ ಎಷ್ಟು ಇಟ್ಕೋಬೇಕು, ಹೊರಗಡೆಯವ್ರಿಗೆ ಎಷ್ಟು ಕೊಡಬೇಕು, ಆ ಒಂದು ಸ್ಕಿಲ್ಲು ನಿಮಗೆ ಇಲ್ಲಿ ಖಂಡಿತ ಬರ್ತಾ ಇದೆ. ಆ ಒಂದು ಡೌನ್ಲೋಡ್ ನಿಮಗೆ ಸಿಗುತ್ತೆ. ಅದನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಓಪನ್ ಅಪ್ ಆಗಿರಿ ಅಷ್ಟೇ. ಐ ಆಮ್ ಓಪನ್ ಟು ರಿಸೀವ್ ದ ಎನರ್ಜಿ ಫ್ರಮ್ ದ ಯೂನಿವರ್ಸ್ ಅಂತ ಪಾಸಿಟಿವ್ ಎನರ್ಜಿ ಈ ಥರ ಅಫರ್ಮೇಷನ್ ಕೊಡ್ತಾ ಇರಿ. ಇದರಿಂದ ಏನಾಗುತ್ತೆ, ಯೂನಿವರ್ಸ್ಗೆ ನೀವು ಆ ಒಂದು ಸ್ಕಿಲ್ನ ತೊಗೊಳಕ್ಕೆ ರೆಡಿ ಇದ್ದೀರಾ, ಆ ಡೌನ್ಲೋಡ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ಯೂನಿವರ್ಸ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅದು ನಿಮಗೆ ಡೌನ್ಲೋಡ್ ಆಗ್ತಾ ಹೋಗುತ್ತೆ, ಅಥವಾ ಬೇರೆ ಯಾರಿಂದನೋ ಯಾವ್ಯಾವ ಕೆಲಸ ಹೇಗೆ ಮಾಡಬೇಕು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ದ ಡೆವಿಲ್. ಇಲ್ಲಿ ನೀವು ನಿಮ್ಮ ಜೀವನವನ್ನು ಮೆಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ಅಥವಾ ಬೇರೆ ಯಾರದ್ದೋ ಕೈಯಲ್ಲಿ ನಿಮ್ಮ ಜೀವನವನ್ನು ನೀಡಿ ಅಥವಾ ನಿಮ್ಮ ನಿರ್ಧಾರಗಳನ್ನು ನೀಡಿ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದೀರಾ ಇಷ್ಟು ದಿನ ತನಕ. ನಿಮ್ಮ ಸ್ವಂತಿಕೆ ಕಂಡು ಬರ್ತಾ ಇಲ್ಲ. ಮೊದಲನೇ ಕಾರ್ಡಲ್ಲೂ ಅದೇ ಥರ ಮೆಸೇಜ್ ಬಂದಿದೆ, ಇಲ್ಲೂ ಹಾಗೆ ಬಂದಿದೆ. ಮತ್ತು
ಮೆಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ಏನು ನೀವು ತುಂಬ ಮುಳುಗು ಹೋಗ್ಬಿಟ್ಟಿದ್ದೀರ ಅದು ನಿಮಗೆ ಅದರಿಂದ ನಿಮಗೆ ತೊಂದರೆ ಆಗೋ ಸಾಧ್ಯತೆಗಳಿಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಏನು ಮಾಡಬೇಕು, ಯಾವುದೋ ಒಂದು ಏನು ಹ್ಯಾಬಿಟ್ಗೆ ತುಂಬ ಏನು ಅಂಟ್ಕೊಂಡಿದ್ದೀರ, ಮೊಬೈಲ್ ನೋಡೋದಾಗಿರ್ಬಹುದು ಅಥವಾ ಫ್ರೆಂಡ್ಸ್ ಆಗಿರ್ಬಹುದು, ಆಲ್ಕೋಹಾಲ್ನ ತಗೊಳ್ಳೋದಾಗಿರ್ಬಹುದು, ಅಥವಾ ಯಾವುದಾದ್ರೂ ವ್ಯಕ್ತಿ ಜೊತೆನೇ ಇರಬೇಕು, ನನಗೆ ಇವರಿದ್ದರೆ ನನಗೆ ಇಷ್ಟ, ಈ ಥರ ಒಂದು ಬೇಡದೇ ಇರೋವಂತಹ ಒಂದು ಪ್ಯಾಟ್ರನ್ನಲ್ಲಿ ಸಿಗಾಕೊಂಡಿದ್ದೀರ. ಸೊ ಅದು ನಿಮ್ಮ ಜೀವನದ ಪಾಸಿಟಿವಿಟಿನ ಕಿಲ್ ಮಾಡ್ತಾ ಇದೆ, ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಅದರಿಂದ ಹೊರಗಡೆ ನಿಮಗೆ ಇದು ಹೇಳೋವಾಗಲೇ ಗೊತ್ತಾಗ್ತಾ ಇದೆ ನಿಮಗೆ ನೀವು ಯಾವ ಪ್ಯಾಟ್ರನ್ನಲ್ಲಿ ಸಿಗಾಕ್ಕೊಂಡಿದ್ದೀರಾ, ಅದರಿಂದ ನಿಮಗೆ ಯಾವುದೇ ಅನುಕೂಲ ಇಲ್ಲ. ಹೊರಗಡೆ ಬನ್ನಿ, ಅದರಿಂದ ಯಾವುದೇ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಸ್ವಲ್ಪ ಅಲ್ಲಿಂದ ಹೊರಗಡೆ ಬನ್ನಿ. ನಿಮ್ಮ ಜೀವನ ನಿಮ್ಮ ಕೈಗೆ ತೆಗೆದುಕೊಳ್ಳಿ, ನಿಮ್ಮ ನಿರ್ಧಾರ, ನಿಮಗೆ ಆ ಒಂದು ಪೊಟೆನ್ಷಿಯಾಲಿಟಿ ಇದೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಬಿಡಿ. ಯಾಕಂದರೆ ಯಾವತ್ತೂ ನಾವು ನಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೂ ಬೇರೆಯವರು ನಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅವರು ಎದುರಿಗೆ ನಿಮಗೆ ಒಳ್ಳೆಯವ್ರ ಥರ ಕಂಡ್ರೂ ಕೂಡ ಒಳಗಡೆ ಅವರಲ್ಲಿ ಇಲ್ಲಿ ಈ ಡೆವಿಲ್ ಕಾರ್ಡ್ ಮೂಲಕ ಹೇಳ್ತಾ ಇದ್ದಾರೆ, ಅವರಲ್ಲಿ ನಿಮ್ಮ ಬಗ್ಗೆ ಯಾವುದೇ ಪಾಸಿಟಿವ್ ಥಿಂಕಿಂಗ್ ಆಗಲಿ, ನಿಮಗೆ ಒಳ್ಳೇದು ಮಾಡಬೇಕು ಅಂತಾಗಲಿ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅಂಥವರ ಸಂಘದಿಂದ ಮತ್ತು ಏನು ಚಟ ಅಂತೀವಿ ಅಲ್ವಾ, ಆ ಚಟಗಳಿಂದ ಹೊರಗಡೆ ಬನ್ನಿ, ನಿಮ್ಮ ಜೀವನ ತುಂಬ ಸುಂದರ ಆಗುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಸೊ ಈ ಗೈಡೆನ್ಸ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊತೀನಿ. ಆ ಥರ ಯಾವುದಾದ್ರೂ ನೀವು ಸಿಗಾಕೊಂಡಿದ್ರೆ ದಯವಿಟ್ಟು ಹೊರಗಡೆ ಬನ್ನಿ. ಜೀವನ ತುಂಬ ಚಿಕ್ಕದು, ಅದರಲ್ಲಿ ನಮ್ಮ ಸಾಧನೆ ತುಂಬ ಇದೆ. ಸೊ ಅದನ್ನು ಮಾಡೋಕ್ಕೆ ಬೇರೆ ಯಾರ ಹಿಂದೆನೋ ಹೋಗೋದನ್ನು ಬಿಡಿ. ನಿಮಗೆ ಖಂಡಿತ ಎಲ್ಲರಲ್ಲೂ ಅವರದ್ದೇ ಆದ ಒಂದು ಪೊಟೆನ್ಷಿಯಾಲಿಟಿನ ಕೊಟ್ಟು ದೇವರು ಕಳಿಸಿರ್ತಾರೆ. ಎಲ್ಲರಿಗೂ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತೆ. ಸೊ 5 ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡಿ, ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ನಿಮಗೆ ತಿಳಿದು ಬರುತ್ತೆ. ನನಗೆ ನನ್ನ ಲೈಫ್ ಪರ್ಪಸ್ ಸಿಕ್ಕಿದೆ, ಟ್ಯಾರೋ ರೀಡಿಂಗು ಅಥವಾ ಸ್ಪಿರಿಚುವಲ್ ಹೀಲರ್ ಆಗಿ ಹೋಗಬೇಕು ಅಂತ. ಸೊ ಅದನ್ನು ನಾನು ನಿಧಾನ ಮಾಡಿದ್ರೆ ಅಥವಾ ಮಾಡದೆ ಹೋದರೆ ಯೂನಿವರ್ಸ್ ಅದನ್ನು ಮಾಡಿಸುತ್ತೆ. ಆದರೆ ಅದರಿಂದ ಪಾಠ ಕಲಿಸಿ ಮಾಡುತ್ತೆ. ಮುಂಚೆನೇ ನಾವು ಸರೆಂಡರ್ ಆಗಿ ನಮಗೇನು ವಹಿಸ್ಕೊಟ್ಟಿದೆ ಕಾರ್ಯದ ಮೆಸೇಜಸ್ ಬರ್ತಾ ಹೋಗುತ್ತೆ, ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಾವು ಅದಕ್ಕಿಂತ ನಡೆದ್ರೆ ನಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಸಿಗುತ್ತೆ, ನಿಮ್ಮ ದೇವರ ಬ್ಲೆಸ್ಸಿಂಗ್ ಸಿಗುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ನೀವು ಇರೋವಂತಹ ಆ ಟಾಕ್ಸಿಕ್ ಪರಿಸರದಿಂದ ಬರೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಮತ್ತು ಅವು ಆಟೋಮೆಟಿಕ್ಕಾಗಿ ನಿಮ್ಮ ಲೈಫಲ್ಲಿ ಕೆಲವರು ಹೋಗೋದನ್ನು ನೋಡಬಹುದು. ಇವರು ತುಂಬ ಇಷ್ಟಪಡ್ತಾ ಇರ್ತೀರಿ, ಆದರೂ ಅವರು ಹೊರಟೋಗ್ಬಿಡ್ತಾರೆ. ಯಾಕೆ ಅಂತಂದರೆ ಈ ನಮ್ಮ ಲೈಫ್ ಪರ್ಪಸನ್ನು ನಾವು ಅರ್ಥ ಮಾಡ್ಕೊಳ್ತಾ ಇರಲ್ಲ. ಅದರಿಂದ ಏನಾಗುತ್ತೆ, ದೇವರು ನಮ್ಮನ್ನು ಅವರಿಂದ ದೂರ ಮಾಡಿರ್ತಾರೆ, ಅಥವಾ ಅವರಿಂದ ನಮಗೇನೋ ತೊಂದರೆ ಆಗೋದಿರುತ್ತೆ, ಅದಕ್ಕೆ ದೂರ ಮಾಡಿರ್ತಾರೆ. ಹಾಗಾಗಿ ಸೊ ನಿಮ್ಮ ಏನೆಲ್ಲ ಈ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಅಟ್ಯಾಚ್ಮೆಂಟ್ಸ್ ಇದೆ, ಚಟಗಳಿದೆ, ಅದರಿಂದ ಹೊರಗಡೆ ಬನ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಹಣಕ್ಕೆ ಸಂಬಂಧಪಟ್ಟಂಗೆ ನೀವು ಇಷ್ಟು ದಿನ ತುಂಬ ಕಷ್ಟಪಟ್ಟಿದ್ದೀರಿ. ನಿಮ್ಮ ಜೀವನದಲ್ಲಿ ತುಂಬ ಸಫರ್, ಇಲ್ಲಿ ಹೇಗೆ ನೋಡಿ ಹಿಮದಲ್ಲಿ ಚಳಿ ಗಾಳಿ ಮಳೆಯಲ್ಲಿ ಹೋಗ್ತಾ ಇದ್ದಾರೆ, ಹಾಗೆ ನೀವು ತುಂಬ ಕಷ್ಟಪಟ್ಟಿದ್ದೀರ ನಿಮ್ಮ ಜೀವನದಲ್ಲಿ. 5 ನಂಬರು ಕೇತುವನ್ನು ಪ್ರತಿನಿಧಿಸುತ್ತೆ. ಸೊ ಹಾಗಾಗಿ ನೀವು ತುಂಬ 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 ಕಷ್ಟಪಟ್ಟಿದ್ದೀರಾ. ಒಂದೇ ಬ್ಲೆಸ್ಸಿಂಗ್ಸ್ ಏನು ಅಂದರೆ, ನಿಮಗೆ ಈ ಕಷ್ಟದಲ್ಲೂ ಕೂಡ ಯಾರೋ ನಿಮ್ಮ ಫ್ರೆಂಡು ಅಥವಾ ಫ್ಯಾಮಿಲಿ ಮೆಂಬರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರನ್ನ ಮರಿಬೇಡಿ. ಸೊ ಯಾರು ಸಹಾಯ ಸಿಕ್ಕಿದೆ ಅಂತ ಅಲ್ಲಿ ನೀವು ಕೆಲವೊಬ್ಬರಿಂದ ಹೊರಗಡೆ ಬರಬೇಕು ಅಂತ ತೋರಿಸ್ತಾ ಇದೆ. ಬಟ್ ಇಲ್ಲಿ ಯಾರು ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ, ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆ ಇದ್ದಾರೆ, ಅವರನ್ನು ಮರಿಬೇಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ನೆಕ್ಸ್ಟ್ ಬರೋ ಕಾರ್ಡಲ್ಲಿ ನೋಡಿದಾಗ ಈಗೇನು ಕಷ್ಟಪಟ್ಟಿದ್ರೆ ಹಣಕ್ಕಾಗಿರ್ಬಹುದು, ಸಂಬಂಧದಲ್ಲಾಗಿರಬಹುದು, ಏನೆಲ್ಲ ಇದು ಪಾಸ್ಟ್ ಲೈಫ್ ಕರ್ಮಸ್ ಇರ್ಬೋದು, ಇದೆಲ್ಲ ತುಂಬ ಕಷ್ಟಪಟ್ಟಿದ್ದೀರಾ. ಆದರೆ ಮುಂಬರೋ ಜೀವನದಲ್ಲಿ ಒಳ್ಳೊಳ್ಳೆ ಕಾರ್ಡ್ಸ್ ನಿಮಗೆ ಪಾಸಿಟಿವ್ ಮೆಸೇಜಸ್ ಬಂದಿದೆ. ಬಟ್ ಈಗಂತೂ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ. ಯೋಚನೆ ಮಾಡಬೇಡಿ, ಏನೇ ಇದ್ದರೂ ಸರೆಂಡರ್ ಮಾಡಿ. ಎಲ್ಲ ಒಂದೊಂದು ಆ ಟೈಮ್ ಖಂಡಿತ ಕಳೆಯುತ್ತೆ. ಯಾವುದೂ ಕೂಡ ಡಿಸರ್ಟೆಂಡ್ ಆಗಿಬಿಡಿ, ನಮ್ಗೆ ಹಿಂಗೆ ಆಗ್ತಾಯಿದೆ, ಬೇರೆಯವ್ರು ಚೆನ್ನಾಗಿದ್ದಾರೆ ಅಂತ. ಈ ಸಮಯ ಬಹಳ ಬೇಗ ಕಳೆದು ಹೋಗುತ್ತೆ. ಸೊ ಈ ಪರೀಕ್ಷೆನ ನೀವು ಎದುರಿಸಿ ಗೆದ್ದು ಬರ್ತೀರಾ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಹಾಗಿದ್ರೆ ನೆಕ್ಸ್ಟು
ಅಲ್ಲಿ ನೋಡಿ ಹೇಳಿದೆ ಅಲ್ಲ, ಇಲ್ಲಿ ಏನಿಷ್ಟು ದಿನ ಕಷ್ಟ ಇತ್ತು, ಬರ್ಡನ್ ಇತ್ತು, ಅದೆಲ್ಲ ನೋಡಿ ಇಲ್ಲಿ ಕಂಪ್ಲೀಟ್ ಆಗ್ತಾಯಿದೆ. ಏನೇನೆಲ್ಲ ಲ್ಯಾಕ್ನೆಸ್ ಇತ್ತು ನಮ್ಮ ಜೀವನದಲ್ಲಿ, ಪ್ರೀತಿ ಕೊರತೆ ಇದೆ, ಹಣದ ಕೊರತೆ ಇದೆ, ಸರಿಯಾದ ಕೆಲಸ ಸಿಗ್ತಾಯಿಲ್ಲ ಅಂತ, ನೀವು ಇಷ್ಟು ದಿನ ಸಂಬಳ ಸರಿಯಾಗಿ ಸಿಗ್ತಾಯಿಲ್ಲ ಅಂತನೋ, ಪ್ರಮೋಷನ್ ಆಗ್ತಾಯಿಲ್ಲ ಅಂತನೋ, ಅಥವಾ ಏನೂ ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಜೀವನದಲ್ಲಿ, ಈಗ ಇದ್ದೀವಿ ಅಂತ ಯಾರ್ಯಾರೆಲ್ಲ ಅಂದ್ಕೊಂಡಿದ್ರಿ ನೋಡಿ, ಇಲ್ಲಿ ಯೂನಿವರ್ಸಿಂದ ಮೆಸೇಜ್ ಬಂದಿದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ನಿಮ್ಮ ಲೈಫು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾಯಿದೆ, ಕಂಪ್ಲೀಷನ್ ಆಗ್ತಾಯಿದೆ. ನೀವೇನೋ ಕೊರತೆ ಇತ್ತು ಅಂತ ಕೊರಗ್ತಾ ಇದ್ರಲ್ಲ, ಆ ಏನೇನು ಕೊರತೆ ಇದೆ ಅದೆಲ್ಲ ಇಲ್ಲಿ ಫುಲ್ಲು ಫಿಲ್ ಆಗ್ತಾಯಿದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಸಿಗ್ತಾಯಿದೆ. ಯಾವುದೋ ವ್ಯಕ್ತಿಯಿಂದ ನೀವು ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ದೀವಿ ಅಂತ ದುಃಖ ಪಡ್ತಾಯಿದ್ರೆ ಆ ಪ್ರೀತಿ ಸಿಗುತ್ತೆ. ಹಣ ಕಳ್ಕೊಂಡಿದ್ರೆ ಅಥವಾ ಹಣ ಬರ್ತಾಯಿಲ್ಲ ಅಂತಾದರೆ ಅದು ಬರ್ತಾಯಿದೆ, ಒಳ್ಳೆ ಕೆಲಸ ಸಿಗ್ತಾಯಿದೆ. ಸೊ ನಿಮ್ಮ ಲೈಫಲ್ಲಿ ಏನು ಲ್ಯಾಕ್ನೆಸ್ ಇತ್ತು ಅದನ್ನು ಯೂನಿವರ್ಸು ನಿಮ್ಮ ಮುಂದೆ ಬರೋ ಅಂಥ ದಿವಸಗಳಲ್ಲಿ ನಿಮಗೆ ಒಳ್ಳೆಯದಾಗ್ತಾಯಿದೆ. ಇಲ್ಲಿ ನೋಡಿ ಅವರ ಕೈಯಲ್ಲಿ ವ್ಯಾಂಡ್ಸ್ ಇದೆ, ಅಂದರೆ ನಿಮ್ಮ ಜೀವನದ ತೀರ್ಮಾನವನ್ನು, ನಿಮ್ಮ ಜೀವನವನ್ನು ನೀವು ನಿಮ್ಮ ಕೈಗೆ ತೆಗೆದುಕೊಳ್ಳಿದ್ದೀರಿ ಇಲ್ಲಿ. ಸೊ ಏನೆಲ್ಲ ನೀವು ಇಷ್ಟು ದಿನ ಕಷ್ಟಪಟ್ಟಿದ್ರಿ. ಕ್ವೀನ್ ಆಫ್ ಕಪ್ಸ್, ಇಮೋಷ್ನಲ್ ಬ್ಯಾಲೆನ್ಸ್ ಬರ್ತಾಯಿದೆ. ಎಮೋಷನಲ್ ಬ್ಯಾಲೆನ್ಸ್ ಜೊತೆಗೆ ಅಬಂಡೆನ್ಸ್ ಬರ್ತಾಯಿದೆ. ನಿಮ್ಮ ಫ್ಯಾಮಿಲಿಯವ್ರನ್ನ ನೀವು ಒಬ್ಬರೇ ಅಲ್ಲ, ನಿಮ್ಮ ಫ್ಯಾಮಿಲಿಯವರನ್ನು ಕೂಡ ನೀವು ತುಂಬ ಕೇರ್ ಮಾಡ್ತೀರಾ, ತುಂಬ ಚೆನ್ನಾಗಿ ನೋಡ್ಕೋತೀರಾ. ನಿಮ್ಮ ಫ್ಯಾಮಿಲಿ ಕಂಪ್ಲೀಷನ್ ಆಗುತ್ತೆ. ನಿಮ್ಮ ಫ್ರೆಂಡ್ಸು, ನನಗೆ ಯಾರೂ ಇಲ್ಲ, ಎಮೋಷ್ನಲಿ ಯಾರು ತುಂಬ ಡ್ರೈನ್ಡ್ ಆಗಿದ್ದೀರಾ, ತುಂಬ ಒಂಟಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಆ ಒಂದು ಪ್ಯಾಟ್ರನಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ನೀವು ಎಮೋಷನಲಿ ಫುಲ್ಫಿಲ್ ಆಗಿರ್ತೀರ, ಖುಷಿಯಾಗಿರ್ತೀರ. ಮುಂದಿನ ಜೀವನದಲ್ಲಿ ಎಮೋಷನಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ತೀರ್ಮಾನವನ್ನು ನೀವು ತಗೋತಿದ್ದೀರ. ನಿಮ್ಮ ಜೀವನಕ್ಕೆ ನೀವೇ ರಾಜ, ನೀವೇ ರಾಣಿ. ಮತ್ತು ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಮಸ್ಕ್ಯುಲಿನ್ ಮತ್ತು ಫೆಮಿನೈನ್ ಎನರ್ಜಿ ಇರುತ್ತೆ. ಅದು ಮಿಸ್ಬ್ಯಾಲೆನ್ಸ್ ಆದರೂ ಕೂಡ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಆಗುತ್ತೆ. ಇಲ್ಲಿ ಮುಂಬರುವ ದಿನಗಳಲ್ಲಿ ನಿಮ್ಮ ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸ್ ಆಗ್ತಾಯಿದೆ. ಆಗ ನೀವು ಫೆಮಿನೈನು ಮತ್ತು ಮಸ್ಕ್ಯುಲಿನ್ ಎನರ್ಜಿ ಬ್ಯಾಲೆನ್ಸ್ ಆದಾಗ ಇಮೋಷನಲಿ ಬ್ಯಾಲೆನ್ಸ್ಡ್ ಆಗ್ತೀರಾ. ಸೊ ಇದು ಒಂದು ಪಾಸಿಟಿವ್ ಕಾರ್ಡು. ಏನು ಹಳೆ 3 ಕಾರ್ಡಲ್ಲೂ ಬಂದಿದ್ದನ್ನೆಲ್ಲ ನೀವು ಮೀರಿ ಮುಂದಕ್ಕೆ ಬರ್ತಾ ಇದ್ದೀರಾ. ಒಂದೊಂದೇ ಹೆಜ್ಜೆ ಮುಂದೆ ಬರ್ತಾ ಇದ್ದೀರಾ. ಸೊ ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸ್, ಇಲ್ಲೂ ಕೂಡ ನಿಮ್ಮ ಜೀವನದ ಅಧಿಪತಿ ನೀವೇ ಆಗ್ತೀರಾ. ಇಷ್ಟು ದಿನ ಇಲ್ಲೇನು ಬೇರೆ ನನ್ನ ಜೊತೆ ಬರಬೇಕು, ಅವ್ರ ಜೊತೆ ನಾನಿರಬೇಕು, ಅವರಿದ್ದರೆ ನನ್ನ ಜೀವನ, ಅವರಿಲ್ಲ ಅಂದರೆ ನನಗೆ ಜೀವನ ಮಾಡೋಕ್ಕೆ ಆಗಲ್ಲ ಅಂತ ನೀವೇನು ಈ ಥರ ತುಂಬ ಡಿಪೆಂಡೆಂಟ್ ಆಗಿದ್ರಿ ಬೇರೆಯವ್ರ ಮೇಲೆ. ಒಂದು ಸಣ್ಣ ನಿರ್ಧಾರ ತಗೊಳ್ಳೋದಕ್ಕೂ ನೀವು ಬೇರೆಯವ್ರನ್ನ ಗೈಡೆನ್ಸ್ ಕೇಳ್ತಾ ಇದ್ರಿ. ಕೆಲವೊಮ್ಮೆ ಅದರಿಂದ ಅವಮಾನ ಅನುಭವಿಸಿದ್ದು ಇದೆ. ಸೊ ಆ ಎನರ್ಜಿಯಿಂದ ಮುಂದಿನ ದಿನಗಳಲ್ಲಿ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಜೀವನದ ಅಧಿಪತಿ ನೀವೇ, ನಿಮ್ಮ ನಿರ್ಧಾರ ನೀವೇ ತಗೋತೀರಾ. ಅದು ಕರೆಕ್ಟಾಗಿ ಯೋಚನೆ ಮಾಡಿ ನಿಮ್ಮ ಒಳಿತಿಗೆ, ನಿಮ್ಮ ಫ್ಯಾಮಿಲಿ ಒಳಿತಿಗೆ, ನಿಮ್ಮ ಸುತ್ತಮುತ್ತಲ ಅವರ ಒಳಿತಿಗೆ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋಂತಹ ಒಂದು ಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ. ನೀವು ಮಾಡೋ ಅಂತಹ ಕೆಲಸದಲ್ಲಿ ಒಂದು ಜವಾಬ್ದಾರಿ ಬರುತ್ತೆ, ನೇಮ್, ಫೇಮ್, ಸಕ್ಸಸ್ ಎಲ್ಲ ಬರ್ತಾ ಇದೆ ಇಲ್ಲಿ. ಸೊ ಎನರ್ಜಿನ ಖಂಡಿತ ಕ್ಲೇಮ್ ಮಾಡಿ. ಕಿಂಗ್ ಆಫ್ ಪೆಂಟಕಲ್ಸ್. ಸೊ ಇಷ್ಟೊಂದೆಲ್ಲ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಕಲ್ಸ್ ಇಬ್ಬರು ಬಂದಿದ್ದಾರೆ. ಸೊ ಇನ್ನೇನು ನಿಮಗೆ ಖಂಡಿತ ಏನೀಗ ದುಃಖ ಪಡ್ತಾ ಇದ್ದೀರಲ್ಲ, ಖಂಡಿತ ದುಃಖ ಪಡಬೇಡಿ. ನಿಮ್ಮ ಜೀವನದಲ್ಲಿ ಮುಂದಕ್ಕೆ ನೀವೇ ಹೇಳ್ತೀರಾ. ತುಂಬ 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 ಒಳ್ಳೆ ಜೀವನ ನಿಮ್ಮದಾಗ್ತಾ ಇದೆ. ಹಣ ಹರಿದು ಬರ್ತದೆ, ಲಕ್ಷ್ಮೀ ಮಾತೆ ಕೃಪೆ ನಿಮಗೆ ಬರ್ತಾ ಇದೆ. ಮೇಲಾಗಿ ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ. ಹಾಗಾಗಿ ಯಾವುದೋ ನಿಮ್ಮ ಆನ್ಸಿಸ್ಟರ್ಸ್ ಕಡೆಯಿಂದ ಬರೋ ಅಂತಹ ಯಾವುದೋ ಬರಬೇಕಾಗಿದೆ ನಿಮಗೆ. ಅದು ಆಸ್ತಿ ಆಗಿರಬಹುದು, ಹಣ ಆಗಿರಬಹುದು, ಅದು ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಅದು ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮದಾಗಲಿದೆ. ಸೊ ಗೊತ್ತಿಲ್ಲ ಇದು ಯಾರ ಎನರ್ಜಿ ಅಂತ, ಬಟ್ ಕ್ಲೇಮ್ ಮಾಡಿ ಎನರ್ಜಿನ. ನೀವು
ಅದಲ್ಲದೇನೂ ನಮ್ಗೆ ಯಾವುದು ಬರೋ ಅಂಥದ್ದಿಲ್ಲ ಅಂದ್ರೂ ಕೂಡ ನೀವು ಮಾಡೋ ಪ್ರತಿ ಕೆಲಸದಲ್ಲೂ ಕೂಡ ನೀವು ಹಣವನ್ನು ನೋಡ್ತೀರಿ, ಜಯ ಸಿಗುತ್ತೆ. ಹಾಗೇನು ಮತ್ತು ನಿಮ್ಮ ಫೆಮಿನೈನ್ ಎನರ್ಜಿ ಮತ್ತು ಮಸ್ಕ್ಯುಲಿನ್ ಎನರ್ಜಿ ಬ್ಯಾಲೆನ್ಸ್ ಆಗ್ತಾಯಿದೆ. ನಿಮ್ಮ ಇಷ್ಟ ದೇವರ ಕೃಪೆ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅಬಂಡೆನ್ಸ್ ಅಂದರೆ ಕೇವಲ ಹಣ ಒಂದೇ ಅಲ್ಲ, ಸ್ಪಿರಿಚುವಲ್ ಅಬಂಡೆನ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ನೀವು ನಿಮ್ಮ ಇಷ್ಟ ದೇವರನ್ನು ಕುರಿತು ಅಥವಾ ಗ್ರಾಮ ದೇವರನ್ನು ಕುರಿತು ನೀವು ಯಾರ ಜೊತೆ ಅಲೈನ್ ಆಗಬೇಕು ಅಂತ ಹೇಳಿ ಪ್ರೇ ಮಾಡ್ತಾ ಇದ್ದೀರಾ ಇಷ್ಟು ದಿವಸದಿಂದ, ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ ನಿಮಗೆ. ಸೊ ಇನ್ನೇನು ಬೇಕಲ್ಲ, ತುಂಬ ಮುಂದೆ ಬರೋವಂಥ ದಿನಗಳು ತುಂಬ ಒಳ್ಳೆಯ ದಿನಗಳು ಇದೆ. ಹಾಗಾಗಿ ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ, ಅಳಬೇಡಿ, ಕೊರಗಬೇಡಿ, ಈಗಿದೆ ಅಂತ ಹೇಳಿ ಕೂತ್ಕೊಂಡ್ಬಿಡ್ಬೇಡಿ. ನೀವು ಮಾಡೋ ಒಂದು ಸಣ್ಣ ಪ್ರಯತ್ನ ಮುಂದಕ್ಕೆ ಯಾರಿಗೆ ಗೊತ್ತು ಅದು ದೊಡ್ಡ ಮಟ್ಟದ ಪ್ರಯೋಜನವನ್ನು ಅಥವಾ ದೊಡ್ಡ ಮಟ್ಟದ ಫುಲ್ಫಿಲ್ಮೆಂಟನ್ನು ನಿಮ್ಮ ಜೀವನದಲ್ಲಿ ತರಬಹುದು. ನೋಡಿ, ಅಗೇನ್ ದ ಸ್ಟಾರ್. ನೀವು ನಿಮ್ಮ ಜೀವನದ ಸ್ಟಾರ್, ಈ ಥರ ಸ್ಟಾರ್ ಥರ ಶೈನ್ ಆಗ್ತೀರಾ. ನಿಮ್ಮ ಸುತ್ತಮುತ್ತ ಇರೋ ಜನಗಳೆಲ್ಲ ಇವತ್ತು ನಿಮ್ಮನ್ನು ಅವಮಾನ ಮಾಡ್ತಿರ್ಬಹುದು. ಎಲ್ಲ ನೋಡಿ, ಆಕಾಶದಲ್ಲೆಲ್ಲ ಸ್ಟಾರ್ ಇದೆ, ಆದರೆ ಒಂದು ಯೆಲ್ಲೋ ಕಲರಲ್ಲಿದೆ. ಅಂದರೆ ಎಲ್ಲರಿಗಿಂತ ನೀವು ಹೆಚ್ಚು ಶೈನ್ ಆಗ್ತೀರಾ ಇಲ್ಲಿ. ಆ ಒಂದು ಎನರ್ಜಿನ ಇಲ್ಲಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಏಂಜಲ್ಸ್ ಜೊತೆ ನೀವು ಅಲೈನ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಟೈಮನ್ನು ನಿಮಗೋಸ್ಕರ ವ್ಯಯ ಮಾಡಿ. ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಅಥವಾ ಮಾಸ್ ಮೀಡಿಯಾದಲ್ಲಿ ಟೈಮ್ ಕಳೆಯೋದಕ್ಕಿಂತ ಕೂತ್ಕೊಂಡು ಜಪ ಮಾಡಿ, ಮೆಡಿಟೇಷನ್ ಮಾಡಿ. ನೀವು ಯಾವ ದೇವ್ರ ಜೊತೆ ಕನೆಕ್ಟ್ ಆಗ್ತೀರಾ ಅವರಿಂದ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದ ಏನೆಲ್ಲ ಅಬ್ಸ್ಟಕಲ್ಸ್ ಇರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡಿ ಕರ್ಕೊಂಡು ಹೋಗೋದು ಇವ್ರುಗಳು ಮಾತ್ರ. ಮನುಷ್ಯ ಏನೇ ಸಹಾಯ ಮಾಡಬಹುದು, ಆದರೆ ನಮಗೆ ಯಾರೂ ಮಾಡ್ದಲೇ ಇರೋಂತಹ ಸಹಾಯ ಮಾಡೋಕ್ಕೆ ಸಾಧ್ಯ ಇರೋದು ದೇವರಿಗೆ ಮಾತ್ರ. ಅವರು ನಿಮ್ಮನ್ನು ಕೈ ಹಿಡಿಯೋದಕ್ಕೆ ಸ್ವಲ್ಪ ತಡ ಮಾಡಬಹುದು, ಯಾಕಂದರೆ ನಾವು ಇಷ್ಟು ದಿನ ಅವರನ್ನು ನೆನಪಿಸ್ಕೊಂಡಿಲ್ಲ, ಬರೀ ನಮ್ಮದೇ ಆದ ಲೌಕಿಕ ಜೀವನದಲ್ಲಿ ಮುಳುಗಿ ಹೋಗಿರ್ತೀವಿ. ಹಂಗಂತ ಸನ್ಯಾಸಿ ಆಗಿ ಅಂತಲ್ಲ, ಇಲ್ಲಿ ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ. ನಮ್ಮ ಸ್ಪಿರಿಚುವಲ್ ಫೀಲ್ಡಲ್ಲೂ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲೂ ಮತ್ತು ನಮ್ಮ ಲೌಕಿಕ ಜೀವನ ಮೆಟೀರಿಯಲಿಸ್ಟಿಕ್ ವರ್ಡ್ ಎರಡರಲ್ಲೂ ಬ್ಯಾಲೆನ್ಸನ್ನು ಮಾಡ್ಕೊಳ್ಳಿ ಅಂತ ಇಲ್ಲಿ ಬರ್ತಾ ಇದೆ. ಎಂಥದ್ದೇ ಸಮಸ್ಯೆ ಇರಲಿ, ಅದು ಹೊರಗಡೆ ನಮ್ಮ ಇಷ್ಟ ದೇವರು ನಮಗೆ ಒಲಿದ್ರೆ ನಮ್ಮಲ್ಲಿರುವಂತಹ ಎಲ್ಲ ಗ್ರಹಗತಿಗಳು ಏನೇ ಚೇಂಜ್ ಆಗಿರಲಿ, ಎಷ್ಟೇ ತೊಂದರೆ ಕೊಡೋ ಹಂಗಿದ್ರೂ ಕೂಡ ನಮ್ಮನ್ನು ಎಲ್ಲರಿಂದ ಕಾಪಾಡೋದು ಆ ಎಲ್ಲ ಸಮಸ್ಯೆಗಳಿಂದ ನಮ್ಮ ಇಷ್ಟ ದೇವರು. ಹಾಗಾಗಿ ಇದುವರೆಗೂ ನೀವು ನಿಮ್ಮ ಇಷ್ಟ ದೇವರನ್ನು ಕಂಡುಕೊಂಡಿಲ್ಲ ಅಂತಂದರೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಯೂನಿವರ್ಸ್ಗೆ ಮೆಸೇಜ್ ಕೊಡಿ, ನನಗೆ ನನ್ನ ಇಷ್ಟ ದೇವರು ಯಾರು ಅಂತ ತಿಳಿಸ್ಕೊಡಿ ಅಂತ. ಆ ಥರ ಕೂತ್ಕೊಂಡ ತಕ್ಷಣ ಮೊದಲಿಗೆ ನಿಮಗೆ ಯಾವ ದೇವರು ಕಣ್ಮುಂದೆ ಬರ್ತಾರೆ, ನಿಮ್ಮ ಮನಸ್ಸಿಗೆ ಬರ್ತಾರೆ, ಅವರೇ ನಿಮ್ಮ ಇಷ್ಟ ದೇವರು. ಹಾಗಾಗಿ ಅವರ ಪಾದಕ್ಕೆ ಶರಣಾಗಿ ಅವರು ನಿಮ್ಮನ್ನು ಎಲ್ಲದರಿಂದ ಹೊರಗಡೆ ತರ್ತಾರೆ. ನಾವು ರೆಡಿಯಾಗಬೇಕಷ್ಟೇ. ಅವರು ಕಾಯ್ತಾ ಇದ್ದಾರೆ, ನಾವು ಅವ್ರನ್ನ ಕರಿತೀವೇನೋ ಅಂತ. ಬಟ್ ನಾವು ಅವ್ರ ಜೊತೆ ಅಲೈನ್ ಆಗ್ತಾ ಇಲ್ಲ, ಅವ್ರನ್ನ ಕರೀತಾ ಇಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ಅಮ್ಮ ತಾಯಿ ಅಪ್ಪ ತಂದೆ ಅಂತ ನಿಮ್ಮ ದೇವ್ರನ್ನ ನೆನೆಸ್ಕೊಳ್ಳಿ. ಖಂಡಿತ ಅವರು ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗತ್ತೆ. ಮೇಡಮ್ ಅಂದ್ರಿ ನಾಳೆನೇ ಆಗ್ಬಿಡತ್ತಾ? ಖಂಡಿತ ಇಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ನಮ್ಮ ಹಿಂದಿನ ಜನ್ಮದ ಸಂಸ್ಕಾರನೂ ನೋಡಬೇಕಾಗತ್ತೆ. ಕೆಲವರು ಹಿಂದಿನ ಜನ್ಮದಲ್ಲಿ ತುಂಬ ತಪಸ್ಸು ಮಾಡಿರ್ತಾರೆ, ತುಂಬ ನಾಮಜಪ ಮಾಡಿರ್ತಾರೆ. ಆ ಒಂದು ಸಂಸ್ಕಾರ ನಿಮ್ಮಲ್ಲಿದ್ದರೆ ಬೇಗ ಕನೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ದುಃಖ ಪಡೋ ಹಂಗೇನಿಲ್ಲ. ಈಗಲೂ ನಮಗೆ ಒಂದು ದೇವರು ಮಾನವ ಜನ್ಮ ಅಂತ ಕೊಟ್ಟು ನಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಸೊ ಅದನ್ನು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಕರ್ಮವನ್ನು ಸಂಪಾದನೆ ಮಾಡಬೇಕು. ಸೊ ಹಾಗಾಗಿ ಈ ಬಂದಿರೋಂತಹ ಮೆಸೇಜಸ್ಸು ಈಗ ಖಂಡಿತ ಸ್ವಲ್ಪ ಕಷ್ಟ ಇರಬಹುದು. ಹಾಗಾಗಿ ಅದೆಲ್ಲದರಿಂದ ನಿಮ್ಮ ಇಷ್ಟ ದೇವರು ಹೊರಗಡೆ ಕರ್ಕೊಂಬರ್ತಾರೆ. ಈಗ ನಾನೇನು ಹೇಳಿದೆ ಇದು ಯಾವುದೂ ನನ್ನದಲ್ಲ, ನನಗೆ ಮೆಸೇಜ್ ಚಾನಲ್ ಆಗಿದ್ದು. ಇದು ಯಾರಿಗೆ ಹೇಳಿದ್ದು ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ. ಸೊ ಯಾರಿಗೆ ರೆಸೊನೇಟ್ ಖಂಡಿತ ಯಾರಿಗೆ ಮೆಸೇಜ್ ಬಂದಿದೆ, ನಿಮ್ಮ ಮುಂದೆ ವಿಡಿಯೋ ಬಂದಿದೆ ಅಂದರೆ ಖಂಡಿತ ನಿಮಗೆ ಅದು ರೆಸೊನೇಟ್ ಆಗೇ ಆಗುತ್ತೆ. ಯಾಕೆಂದರೆ ನೀವು ಅದನ್ನು ಆ ಎನರ್ಜಿ
ಆ ಎನರ್ಜಿನಲ್ಲಿ ನೀವು ಇರೋದಕ್ಕೇ ಈ ಮೆಸೇಜಸ್ ನಿಮ್ಗೆ ಬಂದಿದೆ. ಸೊ ಮುಂಬರುವಂತಹ ಒಂದು ವರ್ಷದಲ್ಲಿ ಏನೇನೆಲ್ಲ ಆಗತ್ತೆ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಮೆಸೇಜನ್ನು ಕೊಟ್ಟಿದ್ದಾರೆ. ಖಂಡಿತ ಒಳ್ಳೆಯದಾಗ್ತಾ ಇದೆ ಎಲ್ಲರಿಗೂ ಕೂಡ. ದೇವರ ಪಾದಕ್ಕೆ ಶರಣಾಗಿ ನಾಮ ಜಪವನ್ನು ಮಾಡಿ ಗಂಟೆಗಟ್ಟಲೆ ಅಲ್ಲ, ಅಟ್ಲೀಸ್ಟ್ 5ರಿಂದ 10 ನಿಮಿಷ ಆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ. ಥ್ಯಾಂಕ್ ಯು. ನನ್ನ ಸೋಲ್ ಪರ್ಪಸ್ ಇದು. ಇದನ್ನು ನಾನು ಮಾಡೋದಕ್ಕೆ ನೀವೆಲ್ಲ ನನಗೆ ಸಹಾಯ ಮಾಡ್ತಾ ಇದ್ದೀರಾ. ಹಾಗಾಗಿ ನನ್ನ ಮನಃಪೂರ್ವಕವಾಗಿ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ. ಹಾಗೆ ನಿಮಗೂ ಕೂಡ ಗೈಡೆನ್ಸ್ ಸಿಗತ್ತೆ. ಈ ಗೈಡೆನ್ಸ್ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತ ಏನು ಬರುತ್ತೆ ಅದನ್ನು ನೀವು ಫಾಲೋ ಮಾಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.